ನಮ್ಮ ಸಪೋರ್ಟು ರಾಜೇಗೌಡರಿಗೆ ಮಾಡೋಣ ಅಂತಾನೆ ಸ್ವಾಮಿ. ಏನಕ್ಕೆ ರಾಜೇಗೌಡರಿಗೆ? ಈಗ ಅವ್ರಿಗೂ ಒಂದು ಕ್ಯಾಂಡಿಡೇಟ್ ಕೊಟ್ಟು ಈ ಸತಿ ಒಂದು ಪ್ರೈಮ್ ಮಿನಿಸ್ಟರ್ದು ಅವ್ರಿಗೆ ಆಗ್ಬೋದು ಅಥವಾ ಇನ್ನೊಬ್ರಿಗೆ ಅವ್ರದ್ದು ಒಂದು ಸ್ಥಾನಮಾನ ಕೊಟ್ಟು ಅವ್ರನ್ನೂ ಗೆಲ್ಸೋಣ. BJP ಓಟ್ ಹಾಕಿದ್ರೆ ದೇಶ ಸುಭದ್ರ ಅಂತಾರೆ. ಹಾಕಿದ್ದೀವಿ, ಗೆಲ್ಸಿದ್ದೀವಿ. ನಮಗೂ ನ್ಯಾಯ ಬಡತನಕ್ಕೆ ನಮಗೆ ಸ್ಪಂದನೆ ಸರಿಯಾಗಿ ಯಾವುದೂ ಸಿಗ್ತಾ ಇಲ್ಲ. ಹಂಗಾಗಿ ಇವ್ರದ್ದು ಒಂದು ಸತಿ ಅವ್ರದ್ದು ಒಂದು ಪ್ರೈಮ್ ಮಿನಿಸ್ಟರ್ ಕೊಡೋಣ ಅವ್ರಿಗೂ. ಆ ಥರ ಆಗಿರುವಾಗ ಅವ್ರಿಗೂ ಕೊಡೋಣ ಒಂದು ಸತಿ. ಪ್ರಧಾನಿ ದೊಡ್ಡ ಲೀಡ್ರು ನರೇಂದ್ರ ಮೋದಿ ಅವರು, ಅವ್ರಿಗೂ ಕೊಟ್ಟಿದ್ದೀವಿ ಸ್ವಾಮಿ. 2 ಸತಿ ಕೊಟ್ಟು ಅವ್ರನ್ನೂ ಪ್ರಧಾನಮಂತ್ರಿ ಮಾಡಿಬಿಟ್ಟಿದ್ದೀವಿ. ಅವರು ಮಾಡಿದ್ದಾರೆ. ಆದರೆ ನಾವು ಇವ್ರಿಗೂ ಒಂದು ಸತಿ ಕೊಡೋಣ. ರಾಹುಲ್ ಗಾಂಧಿ ಆಗ್ತಾರೋ ಅಥವಾ ಖರ್ಗೆ ಅವ್ರಿಗೆ ಆಗ್ತಾರೋ ಇನ್ನೊಬ್ರು ಆಗ್ತಾರೋ, ಒಟ್ಟಲ್ಲಿ ಅವ್ರಿಗೊಂದು ಚಾನ್ಸ್ ಕೊಡೋಣ. ಎಲ್ಲರೂ ಕೊಡೋಣ. ಎಲ್ಲ ಕೊಟ್ಟು ನೋಡಬೇಕು, ಒಬ್ರಿಗೆ ಅಂತಲ್ಲ. ಅವ್ರಿಗೂ 10 ವರ್ಷ ಕೊಟ್ಟಿದ್ದೀವಿ. ಅವ್ರೀಗ ಬಡತನಕ್ಕೆ ನಮಗೇನು ಸ್ಪಂದನೆ ಮಾಡ್ತಾಯಿಲ್ಲ. ಒಂದು ಈ ಕೋವಿಡ್ ಟೈಮ್ನಲ್ಲೆಲ್ಲ 3 ಬಡತನಕ್ಕೆ 3 ಯೋಜನೆ ಕೊಡ್ತೀವಿ. ತುಂಬ ನಿರ್ಬಡವ್ರಿಗೆ ಯೋಜನೆ ಕೊಡ್ತೀವಿ ಅಂದವ್ರೆ. ಯೋಜನೆ ಗ್ಯಾಸ್ 400 ರೂಪಾಯಿ ಇದ್ದಿದ್ದು ಗ್ಯಾಸ್ನ ತೊಗೊಂಡೋಗಿ 1200 ರೂಪಾಯಿ ತಗೊಂಡು ನಿಲ್ಲಿಸ್ಬಿಟ್ರು ತೊಗೊಂಡೋಗಿ. ಹಂಗೆಲ್ಲ ಆಗಿ ಏನು ಬಡವ್ರಿಗೆ ಅನುಕೂಲ ಇಲ್ಲ. ಒಂದು ಬಡತನಕ್ಕೆ ಮನೆಗಳಿಲ್ಲ, ಆಶ್ರಯ ಯೋಜನೆ ಕೊಡ್ತೀವಿ ಅಂತಾರೆ, ಯಾವುದು ಕೊಡ್ತಾ ಇಲ್ಲ ಸ್ವಾಮಿ. ಹಂಗೆಲ್ಲ ಇರುವಾಗ ಇಂಥವ್ರಿಗೂ ಒಂದು ಕೊಟ್ಟು ನೋಡಬೇಕು. ಹಿಂದೆ ಇಂದಿರಾ ಗಾಂಧಿ ಕಾಲದಲ್ಲಿ ಬಡತನಕ್ಕೆ ಬೇರೆ ದೇಶದಿಂದ ಜೋಳ ತಗೊಂಬಂದು ಸಾಕಿದ್ದಾರೆ ಕರ್ನಾಟಕನ. ಹಂಗೆಲ್ಲ ಆಗಿರುವಾಗ ಅವ್ರಿಗೊಂದು ಚಾನ್ಸ್ ಕೊಡೋಣ. ಕಾಂಗ್ರೆಸ್ ಬರುತ್ತೆ ಅಂತ ನಮಗೆ 100ಕ್ಕೆ 100 ಭಾಗ ಇದೆ ಸುಮ್ಮನೆ. ನಿಮ್ಮ ಸಪೋರ್ಟ್ ಯಾರಿಗೆ? ಕಾಂಗ್ರೆಸ್ಗೆ. ಯಾಕೆ? ಕಾಂಗ್ರೆಸ್ ಅವತ್ತಿಂದ ಕಾಂಗ್ರೆಸ್, ಇವತ್ತು ಕಾಂಗ್ರೆಸ್. ಅವತ್ತಿಂದ ಕಾಂಗ್ರೆಸ್ಗೆ. ಬದಲಾವಣೆ ಆಗ್ರಿ BJP ಇಲ್ಲ, ಯಾಕೆ? ನಾವೇನು ಬದಲಾವಣೆ ಮಾಡಿಲ್ಲ. ಯಾಕೆ BJP ಓಟ್ ಹಾಕಲ್ಲ ನಾವು. ಕಾಂಗ್ರೆಸ್ ಯಾವತ್ತು BJP ಯಾಕೆ ಹಾಕ್ಬಾರ್ದು? ನಾವು ಹಾಕಿಲ್ಲ, ಹಾಕಲ್ಲ. ಅವತ್ತಿಂದ ಕಾಂಗ್ರೆಸ್ಗೆ ಬಂದಿದ್ದೀವಿ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇದ್ದಾಗಿಂದ ಅವ್ರು ಅಷ್ಟೇ. ಅದು ಬಿಟ್ಟು ಹಾಕಲ್ಲ. ಈಗ ಬದಲಾವಣೆ ಮಾಡ್ಬೋದು, ಒಂದು ಗಂಟೆಯಲ್ಲಿ ಮಾಡ್ಬೋದು, ತಿರುವಾಗ್ಬಿಡ್ಬೋದು. ಅವತ್ತಿನ ನಮ್ಮ ತಲೆ ಕೈ ಏನು ಬಂದಿದೆ ಅದು ಮಾಡ್ತಾರೆ. ನಿಮ್ಮ ಸಪೋರ್ಟ್ ಕಾಂಗ್ರೆಸ್. ಬಾರಿ ನಿಮ್ಮ ಸಪೋರ್ಟ್ ಯಾರು? ನಮ್ದೆಲ್ಲ ಕಾಂಗ್ರೆಸ್ಗೆ ಸರ್. ಏನಕ್ಕೆ ಕಾಂಗ್ರೆಸ್ಗೆ? ನಾವು ಅವಾಗಿಂದ ಕಾಂಗ್ರೆಸ್ಸಲ್ಲೇ ಇದ್ದೀವಿ. ಕಾಂಗ್ರೆಸ್ಗೆ. BJP ಇಲ್ಲ. ಕಾಂಗ್ರೆಸ್ಸಲ್ಲಿ ಇದ್ದೀರಿ. ನಮಗೆ ಏಜ್ ಬಂದು ನಾವು ಓಟ್ ಹಾಕ್ತಾ ಇದ್ದೀವಿ ಅನ್ನುವಾಗಿಂದ ನಮ್ಮದು ಕಾಂಗ್ರೆಸ್ಸೇ. ಕಾಂಗ್ರೆಸ್ಗೆ ಯಾಕೆ ಓಟ್ ಹಾಕಬೇಕು ಸರ್? ಕಾಂಗ್ರೆಸ್ಗೆ ಏನಕ್ಕೆ ಓಟ್ ಹಾಕಬೇಕು ಅಂದರೆ ನಾವು ಹಾಕೋದು ಅವ್ರಿಗೆ ಹಾಕ್ತೀವಿ. ನೀವು ಅವಾಗಿಂದೇನ ಕಾಂಗ್ರೆಸ್ಗೆ ಮಾಡ್ತಾ ಇದ್ದೀವಿ ನಾವು. BJP ಓಟ್ ಹಾಕಿದ್ರೆ ದೇಶ ಸುಭದ್ರವಾಗಿರುತ್ತೆ ಅಂತಾರೆ. ಏನು ಸುಭದ್ರ ಸರ್? ಇವಾಗ ಇದೆಯಲ್ಲ, ನಿಮ್ಗೇನು ಗೊತ್ತಿಲ್ದಿರೋದೇನಿಲ್ಲ. ನಿಮಗೆ ಪ್ರೆಸ್ ಅವ್ರಿಗೆ A to Z ಗೊತ್ತಿದ್ದು ಆದ್ರೂ ಪಬ್ಲಿಕಲ್ಲಿ ನೀವು ಹೋಗಿ ನಿಮ್ಮ ಮಾತುಕತೆ ಮಾಡಬೇಕು, ಮಾಡ್ತೀರಾ ಅಷ್ಟೇ. ಗೆಲ್ತಾರ ಕಾಂಗ್ರೆಸ್ ಇಲ್ಲಿ? ಗೆಲ್ಬೋದು ಸರ್, ಗೆಲ್ತಾರೆ. ಯಾಕೆ ಕಾಂಗ್ರೆಸ್ಗೆ ನಾವು ಗ್ಯಾರಂಟಿ ಇದೆ. ಮತ್ತು ಇನ್ನಿಲ್ಲ, ಸುಮಾರು 57ನೇ ಇಸ್ವಿಯಿಂದ ನೋಡ್ತಾ ಇದ್ದೀವಿ, ಉತ್ತಮವಾಗಿದೆ. ಅದರಿಂದ ಕಾಂಗ್ರೆಸ್. ಈ BJPಗೆ ಯಾಕೆ ಓಟ್ ಹಾಕ್ಬಾರ್ದು ಅಂತ? BJPಲಿ ಅವರ ಮಾತಷ್ಟೇ, ಮಾತಿನ ಮನೆ ಹಾಕ್ತಾರಷ್ಟೇ. ಯಾವ ಕಾರ್ಯಗತ ಇಲ್ಲ. ಇಲ್ಲ. ಕಾಂಗ್ರೆಸ್ಗಳು ಗ್ಯಾರಂಟಿಗಳು ತಲುಪ್ತಾ ಇದಾವೆ ನಿಮಗೆ? ಹೌದು ತಲುಪ್ತಾ ಇದೆ. ಈಗ ಪ್ರೊಫೆಸರ್ ರಾಜೇಗೌಡರು ನಿಂತಿದ್ದಾರೆ. ರಾಜೇಗೌಡರು ವಿದ್ಯಾವಂತರಂತೆ. ಮೊದಲೆಲ್ಲ ಇಲ್ಲಿಗೆ ಬಂದಿಲ್ಲ ಅಷ್ಟೇ, ಆದರೆ ಒಳ್ಳೆಯವರು ಅಂತ ಹೇಳಿದ್ರು. ಸಪೋರ್ಟ್ ಕೊಡೋಣ. ಶೋಭಾ ಕರಂದ್ಲಾಜೆ ಅವರು MLA ಆಗಿದ್ರು, ಇಲ್ಲಿ ಸಾಕಷ್ಟು ಕೆಲಸಗಳು ಮಾಡಿದಾರಂತೆ. ಏನು ಮಾಡಿಲ್ಲ. ಒಂದು ಕೆರೆಗೆ ಮಣ್ಣೆತ್ತು ಬಿಟ್ಟರೆ ಇನ್ನೇನು ಮಾಡಿಲ್ಲ ಅವರು. ಅಷ್ಟೇ. ಏನು ಅಭಿವೃದ್ಧಿ ಮಾಡಿಲ್ವಾ? ಇಲ್ಲ ಸರ್, ಏನಿಲ್ಲ. ನಿಮ್ಮ ಸಪೋರ್ಟ್ ಕಾಂಗ್ರೆಸ್. ಏನಕ್ಕೆ ರಾಜೇಗೌಡರಿಗೆ? ನಾವು ಮೊದಲಿಂದ ಯಾಕಂದರೆ ಕೆಲವು ಇದಕ್ಕೆ ತಂದವರಲ್ಲ, ಬಸ್ಸಲ್ಲಿ ಲೇಡೀಸ್ ಫ್ರೀ 2000 ಬರ್ತದೆ, ರೇಷನ್ 10 kg ಕೊಡ್ತಾವ್ರೆ. ಈ ಸಲ ಅವ್ರಿಗೆ ಇದು ಮಾಡೋಣ. ಶೋಭಾ ಕರಂದ್ಲಾಜೆ ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಅದೇ ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಇವ್ರಿಗೆ ಇದು ಮಾಡೋಣ. BJPಯಿಂದ ಭಾಳಷ್ಟು ಅನುಕೂಲ ಆಗುತ್ತಂತೆ. ಇಲ್ಲ, ಯಾರು ಹೇಳಿದ್ದು ಒಂದು ಆಗಲ್ಲ. ಸುಮ್ಮನೆ ಹೇಳ್ತಾರೆ, ಮಾತುಗಳು ಹೇಳಿದ್ರೆ ಆಗ್ತದೆ ಸರ್. ಅದು ದೇಶ ಉಳಿಬೇಕಂದ್ರೆ BJPಗೆ ಓಟ್ ಹಾಕ್ಬೇಕು. BJPಗೆಲ್ಲ ಕಾಂಗ್ರೆಸ್ ಓಟ್ ಹಾಕಿದ್ರೆ ದೇಶ ಉಳಿತದೆ. BJPಗೆ ಹಾಕಿದ್ರೆ ಉಳಿಯಲ್ಲ. BJPಗೆ ಹಾಕಿದ್ರೆ ಉಳಿಯಲ್ಲ. ಇನ್ನು ಇದೆ ಇದು ಹಿಂಗೆ ಆಗಿಬಿಡ್ತದೆ ಅಷ್ಟೇ. ಎಲ್ಲಿ ಮಳೆ ಬೀಳ್ದಿರ ಎಲ್ಲ ಹಾಳಾಗಿ ಹೋಗ್ಬಿಡ್ತಾರೆ. ಓಕೆ. ಸೊ ನಿಮ್ಮ ಸಪೋರ್ಟ್ ಕಾಂಗ್ರೆಸ್. ಸರ್ ಹೇಳಿ, ಈಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ವರ್ಸಸ್ ರಾಜೀವ್ ಗೌಡ ಪೈಪೋಟಿ ನೀಡ್ತಾ ಇದೆ. ಸೊ ಯಾರು ಗೆಲ್ಲಬಹುದು ಇದರಲ್ಲಿ? ಯಾರು ಅರ್ಹರು ಅಂತ? ಸರ್, ಇಲ್ಲಿ ಬೆಂಗಳೂರು ಉತ್ತರ ಲೋಕಸಭೆ ಕ್ಷೇತ್ರದಿಂದ ಪ್ರೊಫೆಸರ್ ರಾಜೇಗೌಡರು ಅನ್ನೋದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತವ್ರೆ. ಅವರು ಹಿನ್ನೆಲೆ ಒಂದು ರಾಜಕೀಯ ಕುಟುಂಬದಿಂದ ಬಂದಂಥವ್ರು. ಅವರು ಏನೊಂದು ವ್ಯಕ್ತಿತ್ವ ಅಂದರೆ, ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಅಮೇರಿಕದಲ್ಲಿ ವಿದ್ಯಾಭ್ಯಾಸ ಮಾಡಿ ನಮ್ಮ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದು ಅವರು ಒಂದು ಸೇವೆ ಮಾಡಬೇಕು, ನನ್ನ ಒಂದು ಜನತೆಗೆ, ಒಂದು ನಮ್ಮ ಬೆಂಗಳೂರು ಭಾಗಕ್ಕೆ, ಅಭಿವೃದ್ಧಿಗೆ, ಕರ್ನಾಟಕಕ್ಕೆ
ಅನ್ನೋದೊಂದು ಮನೋಭಾವ ಇಟ್ಕೊಂಡು ಒಂದು MP ಕ್ಷೇತ್ರಕ್ಕೆ ನಮ್ಮ ಬೆಂಗಳೂರು ಲೋಕಸಭೆ ಕ್ಷೇತ್ರಕ್ಕೆ ಆಯ್ಕೆ ಆಗವ್ರೆ, ಕಾಂಗ್ರೆಸ್ ಅಭ್ಯರ್ಥಿಯಿಂದ ಘೋಷಣೆ ಮಾಡವ್ರೆ. ಇವಾಗ ಏನಾಗೈತೆ ಅಂದರೆ ಅವರು 6 ಬಾರಿ ರಾಜ್ಯಸಭಾ ಸದಸ್ಯರಾಗಿದ್ದರು. ಕೇಂದ್ರದಲ್ಲಿ ನಮ್ಮ ರಾಜ್ಯದ ಬಗ್ಗೆ ನಮ್ಮದು ಒಂದು ಕಳಕಳಿಯಾಗಿ ಗಂಟೆ ಅವರು ಒಂದು ಪಾಂಪ್ಲೆಟ್ ಓದಿರ ಏಕಾಏಕಿ ಅವರು ಒಂದು ಸದನದಲ್ಲಿ ವಾಕ್ಚಾತುರ್ಯದಿಂದ ಒಂದು ಮಾತಾಡೋ ವ್ಯಕ್ತಿತ್ವ, ಅವ್ರ ಹಿನ್ನೆಲೆ ಬಂದು ಅವರ ತಂದೆಯವರು ಬಂದು ವೆಂಕಟಪ್ಪರು ಅವ್ರು ಸ್ಪೀಕರ್ ಆಗಿದ್ದರು. ಅವರು ಚಿಕ್ಕಪ್ಪರು ಬಂದು ಬೆಂಗಳೂರು ಡೈರಿ ಕೃಷ್ಣಪ್ಪರು ಅವರು ಆನಂದ ಡೈರಿ KMF ಕಟ್ಟಿರೋ ಅಂಥವ್ರು. ಅವರ ದೊಡ್ಡಪ್ಪವ್ರು ಬಂದು ನೆಹರು ಕಾಲದಲ್ಲಿ ಸಂಪುಟದಲ್ಲಿ ಸಚಿವರಾಗಿದ್ದರು. ಇಂಥ ಬ್ಯಾಕ್ಗ್ರೌಂಡ್ ಇರೋವಂಥವ್ರು ರಾಜಕೀಯದಕ್ಕೆ ಹಿನ್ನೆಲೆಯಿಂದ ಇವರು ಒಂದು ಸೇವೆ ಮಾಡಬೇಕು, ನಮ್ಮ ದೊಡ್ಡಪ್ಪರು ನಮ್ಮ ತಂದೆಯರೆಲ್ಲ ಸೇವೆ ಮಾಡವ್ರೆ, ನಾನು ಅದೇ ರೀತಿ ಜನಕ್ಕೆ ನನ್ನ ಒಂದು ಕಳಕಳಿಯಾಗಿ ನನ್ನ ಒಂದು ರಾಜಕೀಯದಲ್ಲಿ ತೊಡಕೊಂಡು ನನ್ನ ಒಂದು ಕೈಲಾದಷ್ಟು ಒಂದು ಸೇವೆ ಮಾಡಬೇಕು ಅಂತ ಬೆಂಗಳೂರು ಉತ್ತರ ಲೋಕಸಭೆಗೆ ಬಂದಿರೋದು ನಮ್ಮ ಪುಣ್ಯ ಅಂತ ಹೇಳ್ತೀವಿ. ಅಂಥ ವ್ಯಕ್ತಿತ್ವನ, ಅಂಥ ರಾಜಕಾರಣಿನ ನಾವು ಇವತ್ತು ಬೆಂಗಳೂರು ಲೋಕಸಭೆ ಉತ್ತರದಿಂದ ಗೆಲ್ಲಿಸಿ ನಾವು ಕಳಿಸಿದ್ರೆ ಹೆಚ್ಚಿನ ರೀತಿ ಕೆಲಸ ಕಾರ್ಯ ಅಭಿವೃದ್ಧಿ. ಇಲ್ಲಿ ಹೋದ್ಸರಿ ಸದಾನಂದ ಗೌಡರು 2 ಬಾರಿ ಸಂಸದರಾಗಿದ್ರು. ಇಲ್ಲಿ ಏನು ಆ ಮನ್ಸಿನ ಹೆಸರು ಕೇಳೋದ್ರು ಯಾರು ನೋಡಿದ್ದೀರಾ ಅಂದ್ರೆ ಯಾರು ನೋಡಿಲ್ಲ ಅನ್ನೋ ರೀತಿಲಿ ಇದೆ. ನಾವು ಈ ಭಾಗದಲ್ಲಿ ಇದ್ವಿ, ಏನು ಅಭಿವೃದ್ಧಿ ಇಲ್ಲ ಅವ್ರದ್ದು. ಬರೀ ಏನು ಅಂತಂದ್ರೆ ನಾವು ಒಂದು BJPಯಿಂದ ಗೆದ್ದೋ ಕೇಂದ್ರದಲ್ಲಿ ಹೋಗಿ ನಾವು ಎಲ್ಲ ಗುಡ್ ಕಾರಲ್ಲಿ ಒಂದು ಅಧಿಕಾರ ಅನುಭವಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ಅವರು ರಾಜಕೀಯದಿಂದ ಜನಗಳಿಗೆ ಒಂದು ಮಂಕ್ ಮಾಡಿ ವೋಟ್ ಆಡಿ ಅವರು ಮುಂದಕ್ಕೆ ರಾಜ್ಯಸಭೆಗೆ ಕೇಂದ್ರದಿಂದ ಏನೋ ಅಧಿಕಾರಕ್ಕೆ ಹೋಯ್ತಾರೆ ಅಷ್ಟೇ. ಜನಗಳ ಕಷ್ಟ ಸುಖ ಏನಕ್ಕೂ ಅವರು ಕೇರ್ಲೆಸ್ಸೇ ಮಾಡಲ್ಲ. ಇವಾಗ ಅವ್ನು ಹುಡಿಕೊಂಡು ನಾವು ಹೋಗ್ಬೇಕು. ಇವರು ಮೂಲ ಇಲ್ಲೇ ಬೆಂಗಳೂರವರು, ಯಾವತ್ತು ನಮ್ಮ ಕೈಗೆ ಸಿಗೋವಂಥ ನಾಯಕ. ಇವತ್ತು ಶೋಭಾ ಕರಂದ್ಲಾಜೆ ನಮ್ಮ ಬೆಂಗಳೂರು ಉತ್ತರ ಲೋಕಸಭೆಗೆ ಬಂದವ್ರೆ. ಅವರು ಹಿನ್ನೆಲೆ ಏನು ಅಂತಂದ್ರೆ ಯಶವಂತಪುರದಲ್ಲಿ ಗೆದ್ರು, MLA ಕ್ಯಾಂಡಿಡೇಟ್ ಆಗಿ ನಿಂತು ಸೋಮಶೇಖರ್ ವಿರುದ್ಧವಾಗಿ ಗೆದ್ದು ಅವರು BJPಯಿಂದ ಹೋದಾಗ BJPಲಿ ಸಚಿವರು ಆದ್ರು, ಆಹಾರ ಸಚಿವರಾದ್ರು, ಇಂಧನ ಸಚಿವರಾದ್ರು. ಅಭಿವೃದ್ಧಿ ಏನು ಇಲ್ಲ, ಇಲ್ಲಿ ಕುಂಠಿತ. ಅವ್ರ ಹಿಂಬಾಲಕರು ಅವರು ಗಂಟು ಮಾಡ್ಕೊಂಡು ಒಂದು ದೊಡ್ಡ ಮಾಡ್ತಲ್ಲಿ ಇಲ್ಲಿ ಬೆನಿಫಿಟ್ ತಗೊಂಡ್ರು. ಜನತೆ ಮೊದಲು ಸರಿ ಹೆಣ್ಮಕ್ಳು ಅಂತ ಓಟ್ ಹಾಕಿದ್ಕೆ ಅಭಿವೃದ್ಧಿನೂ ಏನೂ ಮಾಡಲಿಲ್ಲ. ಅದು ಬಿಟ್ಟು KGF ಹೋದ್ರು, KGF ಪಕ್ಷ ಕಟ್ಟಿ KGF ಹೋದ್ರು. ರಾಜಾಜಿನಗರ KJP ರಾಜಾಜಿನಗರಕ್ಕೆ ನಿಂತರು, ಅಲ್ಲೂ ಸೋತ್ರು. ಅವರು ಪಕ್ಷ ಬಿಟ್ಟು ಇವಾಗ ಪುತ್ತೂರು, ಅವ್ರು ಹುಟ್ಟೂರು ಪುತ್ತೂರು ಚಿಕ್ಕಮಂಗ್ಳೂರ್ಗೆ ಹೋಗಿ ಅಲ್ಲಿ 2 ಸರಿ ಗೆದ್ರು ಲೋಕಸಭೆ ಸದಸ್ಯರಾಗಿ. ಅಲ್ಲಿ ಅವ್ರ ಅಭಿವೃದ್ಧಿ ನೋಡಿ ಜನ ಗೋ ಬ್ಯಾಕ್ ಶೋಭಾ ಅಂತ ಹೇಳಿ ಅವ್ರನ್ನ ಮನೆ ಕಳಿಸ್ತಾ ರೀತಿಲಿ ಕೂಗಿದ್ರು. ಅವ್ರಿಗೆ ಕ್ಷೇತ್ರ ಮುಂದೆ ಯಾಕೆ ಕ್ಷೇತ್ರ ಬೇಕು, ಇವತ್ತು ಯಾಕೆ ಕ್ಷೇತ್ರ ಬೇಕು ಅಂತ ಹುಡಿಕೊಂಡು ಹೋಗೋವಂಥವ್ರಿಗೆ ವಲಸೆ ಅಭಿವೃದ್ಧಿ ಅವ್ರಿಗೆ ಬೇಕಾಗಿಲ್ಲ. ವಲಸೆ ಅಭ್ಯರ್ಥಿ ಅಂತ ಅವ್ರಿಗೆ ಹೆಸರು ಪಟ್ಟ. ಅವ್ರಿಗೆ ಇವತ್ತು ಗೋ ಬ್ಯಾಕ್ ಅಂತಾನೆ ನಮ್ಮ ಯಶವಂತಪುರದಿಂದ ಅಲ್ಲ, ಇಡೀ ಬೆಂಗಳೂರು ಉತ್ತರ ಲೋಕಸಭೆಯಿಂದಾನೆ ನಾವು ಗೋ ಬ್ಯಾಕ್ ಅಂತ ಅವ್ರನ್ನ ಕಳಿಸೋ ರೀತಿ ಇವತ್ತು ಕಾಂಗ್ರೆಸ್ ಸರ್ಕಾರ ಐತೆ. ಇವತ್ತೆಲ್ಲ 5 ಗ್ಯಾರಂಟಿ ಕೊಟ್ಟವೆ. ಸಿದ್ದರಾಮಯ್ಯ ಸಾರು, DK ಶಿವಕುಮಾರ್ ಸಾರು ಅವ್ರಿಗೆ ಇವತ್ತು ಅಧಿಕಾರ ಬಂದು 11 ತಿಂಗಳಲ್ಲಿ ಇವತ್ತು ಗ್ಯಾರಂಟಿ ಕೊಟ್ಟಿರೋದಲ್ಲಿ ಎಲ್ಲ ಸಕ್ಸಸ್. ನಡೆದಂತೆ ನುಡಿದಂತ ಸರ್ಕಾರ ಯಾವುದೇ ಇದ್ರೆ ಕಾಂಗ್ರೆಸ್ ಸರ್ಕಾರ. 5 ಗ್ಯಾರಂಟಿ ಕೊಟ್ಟಿದೆ. ಯುವ ಶಕ್ತಿ, ಯುವ ನಿಧಿ, ಆಮೇಲೆ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಇವೆಲ್ಲ ಗ್ಯಾರಂಟಿಗಳು ಕೊಟ್ಟಿರೋವಾಗ ಎಲ್ಲ ಗ್ಯಾರಂಟಿ ನಮ್ಮ ಕೈ ಹಿಡಿತದೆ. ಮುಂದೆ ಆಶೀರ್ವಾದ ಮಾಡ್ತಾರೆ. ಈ ಕೇಂದ್ರ ಸರ್ಕಾರದಲ್ಲಿ ಇವತ್ತು ರಾಜೇಗೌಡರು ಗೆದ್ದಿ ಸರ್ಕಾರ ನಮ್ಮ ರಾಹುಲ್ ಗಾಂಧಿ ಪ್ರಧಾನಿ ಆದಾಗ ಆ ಒಂದು ಸರ್ಕಾರ ನಡೆದಂತೆ ನುಡಿಯುವಂತ ಗ್ಯಾರಂಟಿಗಳನ್ನ ಮಹಾಲಕ್ಷ್ಮಿ, ಯುವ ಬೆಳಕು, ಸಾಲ ಮನ್ನಾ, ರೈತರ ಸಾಲ ಮನ್ನಾ, ದಿನಗೂಲಿ 400 ರೂಪಾಯಿ, ರೈತರ ನ್ಯಾಯ, ಸಾಮೂಹಿಕ ನ್ಯಾಯ ಒಂದು ಕೊಡುವಂಥ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಒಮ್ಮತದಿಂದ ಜನ ಕೈಗೂಡಿಸಿ ಅವ್ರನ್ನ ಅತಿ ಹೆಚ್ಚು 2 ಲಕ್ಷ ಓಟಿಂದ ರಾಜೇಗೌಡರನ್ನ ಈ ಬೆಂಗಳೂರು ಉತ್ತರ ಲೋಕಸಭೆಯಿಂದ ಜನ ತೀರ್ಮಾನ ಮಾಡಲಾಗಿದೆ. ಸರ್, ಬೆಂಗಳೂರು ಉತ್ತರದ 8 ವಿಧಾನಸಭಾ ಕ್ಷೇತ್ರಗಳ ಚಿತ್ರಣ ಹೇಗಿದೆ ಸರ್? ನಮ್ಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರ್ಬೇಕಾದ್ರೆ ಗ್ಯಾರಂಟಿ ಕೊಟ್ಟಿರೋದಲ್ಲಿ ಎಲ್ಲ ಜನ ಒಮ್ಮತದಿಂದ ನಾವು ಕಾಂಗ್ರೆಸ್ ಪರವಾಗಿದ್ದೀವಿ, ಕಾಂಗ್ರೆಸ್ಗೆ ನಾವು ಋಣಭಾವತ್ಯ ತೀರಿಸ್ಬೇಕು, ವೋಟ್ ಮಾಡಬೇಕು. ರಾಜೇಗೌಡ ಒಳ್ಳೆ ಅಭ್ಯರ್ಥಿ. ಹೆಬ್ಬಾಳ, ಪುಳಕೇಶಿ ನಗರ,
ಬ್ಯಾಟ್ರಾಂಪುರ ಇಲ್ಲೆಲ್ಲ ಶಾಸಕರು ನಮ್ಮವರೇ ಗೆದ್ದವ್ರೆ. ಆಮೇಲೆ ನಮ್ಗೆ ಹೆಚ್ಚಿನ ರೀತಿ ಓಟು ಇವಾಗ ಬ್ಯಾಟ್ರಾಂಪುರ ಕೃಷ್ಣ ಬೈರೇಗೌಡರು ಸಚಿವರು ಅವರು 1.5 ಲಕ್ಷ ಓಟು ರೀಡ್ ಕೊಡ್ತೀವಿ. ಪುಲ್ಕೇಶಿ ನಗರ ಶ್ರೀನಿವಾಸ್ ಅವರು ಶಾಸಕರು 1.5 ಲಕ್ಷ ಓಟ್ ರೀಡ್ ಕೊಡ್ತೀವಿ ಅಂತವ್ರೆ. ಇವಾಗ ದಾಸರಳ್ಳಿ ಅತಿ ಹೆಚ್ಚು ನಾಯಕರು ನಮ್ಮ ಕಾಂಗ್ರೆಸ್ಗೆ ತುಕ್ಲಾಡ್ತಾವ್ರೆ. ಅವರೇ ಓನ್ ಎಂಟ್ರಿ ಆಗಿ ಬಂದೆ ನಮಗೆ ಕಾಂಗ್ರೆಸ್ಸಲ್ಲಿ ಅವರವರ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾವ್ರೆ. ದಾಸರಳ್ಳಿ ಆಮೇಲೆ ನಮ್ಮ ಯಶವಂತಪುರ ಶಾಸಕರು ಇಲ್ಲಿನ ಶಾಸಕರು ಸಂಸಕರು ಅವರು ಕಾಂಗ್ರೆಸ್ಗೆ ಓನ್ ಎಂಟ್ರಿ ಆಗಿ ನಮಗೆ ಕಾಂಗ್ರೆಸ್ ಅಭಿಪ್ರಾಯ ಕ್ಯಾಂಡಿಡೇಟು ಅವ್ರ ಮೇಲೆ ಒಂದು ಗೌರವ ಐತೆ, ಹಿನ್ನೆಲೆ ಅವ್ರದ್ದು ಎಲ್ಲ ರಾಜಕೀಯ ಕುಟುಂಬದಿಂದ ಬಂದವರು. ಇಂಥವ್ರಿಗೆ ನಾವು ಒಂದು ಒಲವು ತೋರಿಸ್ಬೇಕು, ನಾವು ಇವ್ರಿಗೆ ಒಂದು ಬೆನ್ನೆಲುವಾಗಿ ನಿಂತ್ಕೊಂಡು ಮಾಡಬೇಕು ಅಂತ ನಮಗೆ ಶಾಸಕರು ಎಸ್ ಟಿ ಸೋಮಶೇಖರ್ ಅವರು ಯಶವಂತಪುರದಲ್ಲಿ ಅತಿ ಹೆಚ್ಚು ಓಟು ರೀಡ್ ಕೊಡೋ ಲೆಕ್ಕದಲ್ಲಿ ದುಡಿತಾವ್ರೆ. ಅವರ ಕಾರ್ಯಕರ್ತರು, ಅವರ ಹಿಂಬಾಲಕರು, ನಾವು ಮೂಲ ಕಾಂಗ್ರೆಸ್ ಅವರು ಎಲ್ಲ ಒಗ್ಗಟ್ಟಾಗಿ ಇಲ್ಲಿ ಅತಿ ಹೆಚ್ಚು ರಾಜೇಗೌಡರು ಪ್ರೊಫೆಸರ್ ರಾಜೇಗೌಡರನ್ನ ಅತಿ ಹೆಚ್ಚು ಓಟಿಂದ ಅವರಿಗೆ ಒಂದು ಗೆಲುವು ತಂದ್ಕೊಡ್ತೀವಿ ಅಂತ ತಮ್ಮಲ್ಲಿ ಕೇಳ್ಕೊತೀವಿ.